ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವು ಕೇಸ್ಗೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಚಿನ್ನದ ವ್ಯಾಪಾರಿ ಗೋವರ್ಧನ್ ಅರೆಸ್ಟ್ ಆಗಿದ್ದಾರೆ. ತಿರುವನಂತಪುರಂನಲ್ಲಿ ಗೋವರ್ಧನ್ ಬಂಧಿಸಿದ್ದಾರೆ ಕೇರಳ ಎಸ್ಐಟಿ ಪೊಲೀಸರು. ವಿಚಾರಣೆಗೆ ಅಂತ ಕರೆಸಿ ಗೋವರ್ಧನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಈ ಹಿಂದೆ ಗೋವರ್ಧನ್ ಮನೆ ಮತ್ತು ಶಾಪ್ ಮೇಲೆ ಎಸ್ಐಟಿ ದಾಳಿ ಮಾಡಿತ್ತು. ರದ್ದಂ ಚಿನ್ನದ ಅಂಗಡಿ ಮಾಲೀಕ ಗೋವರ್ಧನ್, ಆರೋಪಿ ಉನ್ನಿಕೃಷ್ಣನಿಂದ ಚಿನ್ನ ಖರೀದಿಸಿರುವಂತಹ ಆರೋಪ ಇವರ ಮೇಲಿದೆ. ಈ ಚಿನ್ನ ಕಳವು ಪ್ರಕರಣದಲ್ಲಿ ಇವರೆಗೆ ಬಂಧಿತರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ರದ್ದಂ ಜುವೆಲ್ಸ್ನ ಮಾಲೀಕ ಗೋವರ್ಧನ್ ಈಗ ಅರೆಸ್ಟ್ ಆಗಿದ್ದಾರೆ. ಈ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಉನ್ನಿಕೃಷ್ಣನಿಂದ ಚಿನ್ನ ಖರೀದಿಸಿರುವಂತಹ ಆರೋಪ ಗೋವರ್ಧನ್ ಮೇಲಿದೆ. ರಾಜ್ಯ ಸರ್ಕಾರಕ್ಕೆ ಬಿಗ್ ರಿಲೀಫ್ ಕೊಟ್ಟಿದೆ ಹೈಕೋರ್ಟ್. 3,000 ಕೋಟಿ ಪರಿಹಾರ ಅರ್ಜಿಯನ್ನ ತಳ್ಳಿ ಹಾಕಿದೆ ಹೈಕೋರ್ಟ್. ಧಾರವಾಡ ಹೈಕೋರ್ಟ್ ಪೀಠದಿಂದ ಆದೇಶ, ಅರ್ಜಿಯನ್ನ ತಳ್ಳಿ ಹಾಕಿದೆ. 2009ರಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದ ಸೇತುವೆ ಕುಸಿತ ಆಗಿತ್ತು. ಗಂಗಾವತಿ ತಾಲೂಕಿನ ಆನೆಗೊಂದಿ ತಳವಾರಘಟ್ಟ ಬಳಿ ನಡೆದಿದ್ದಂತಹ ದುರಂತ ಅದು. ನಿರ್ಮಾಣ ಹಂತದ ಸೇತುವೆ ಕುಸಿದ್ರಿಂದ ಸಾವು ನೋವು ಸಂಭವಿಸಿತ್ತು. ನಷ್ಟ ಆಗಿದೆ ಅಂತ ಗುತ್ತಿಗೆ ಪಡೆದಂತಹ ಕಂಪನಿ ಕೋರ್ಟ್ ಮೊರೆ ಹೋಗಿತ್ತು. ಗಂಗಾವತಿ ನ್ಯಾಯಾಲಯ, ಬಳ್ಳಾರಿ ವಾಣಿಜ್ಯ ನ್ಯಾಯಾಲಯ, ಕೊಪ್ಪಳ ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆದಿತ್ತು. ಗುತ್ತಿಗೆ ಪಡೆದಂತಹ ಕಂಪನಿ ತನಗೆ ನಷ್ಟ ಆಗಿದೆ ಅಂತ ಕೋರ್ಟ್ನ ಮೊರೆ ಹೋಗಿತ್ತು. ಗುತ್ತಿಗೆ ಪಡೆದ BV ರೆಡ್ಡಿ ಕಂಪನಿಗೆ 3,000 ಕೋಟಿ ಕೊಡಬೇಕು ಅಂತ ಕೇಳ್ಕೊಂಡಿತ್ತು. ಆದರೆ 3,000 ಕೋಟಿ ಕೊಡಬೇಕು ಎಂಬ ಕೊಪ್ಪಳ ಜಿಲ್ಲಾ ಕೋರ್ಟ್ನ ಆದೇಶದ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿತ್ತು ಲೋಕೋಪಯೋಗಿ ಇಲಾಖೆ. 16 ವರ್ಷಗಳ ಬಳಿಕ ವಿಚಾರಣೆ ಬಳಿಕ ಈಗ ಕೊಪ್ಪಳ ಕೋರ್ಟ್ ಆದೇಶಕ್ಕೆ ತಡೆ ಬಿದ್ದಿದೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ.